ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 44, ಪುಟ ಸಂಖ್ಯೆ 262. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಹಿಂದಿನದ್ದೆಲ್ಲ ಯೋಚಿಸುತ್ತಾ ನಾನು ಈ ನದಿಯ ದಂಡೆಯ ಮೇಲೆ ಕುಳಿತೇ ಇದ್ದೆ. ಇಡೀ ದಿನ ಹೇಗೆ ಕಳೆದು ಹೋಯಿತು ಎಂದು ತಿಳಿಯಲೇ ಇಲ್ಲ. ಆಗಲೇ ಸಂಜೆಯಾಗಿತ್ತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲಾಗುವುದರಲ್ಲಿತ್ತು. ನಾನು ಗುರುದೇವರ ಕುಟೀರದ ಕಡೆ ಹೆಜ್ಜೆ ಹಾಕತೊಡಗಿದೆ. ಕುಟೀರವನ್ನು ತಲುಪುವಷ್ಟರಲ್ಲಿ ಸುಮಾರಾಗಿ ಕತ್ತಲಾಗಿತ್ತು. ಅದು ದಟ್ಟವಾದ ಅರಣ್ಯವಾಗಿತ್ತು. ಆ ನಿಬಿಡವಾದ ಅರಣ್ಯದಿಂದ ಮೂಡಿಬರುವ ಧ್ವನಿ ಕೇಳಿಸುತ್ತಿತ್ತು. ಕೆಲವೊಮ್ಮೆ ಶಾಂತವಾದ ಅರಣ್ಯವು ಮಾಧುರ್ಯದ ರಾಗವನ್ನು ನುಡಿಸುತ್ತಿದೆ ಎಂದೆನಿಸುತ್ತಿತ್ತು. ನಾನು ನನ್ನ ಬಾಯಿಯನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ಕಿವಿಗಳನ್ನು ಪೂರ್ತಿಯಾಗಿ ತೆರೆದಿಟ್ಟು ಶಬ್ದ ಮಾಡದೆ ನಡೆಯಬೇಕೆಂದುಕೊಂಡೆ. ಗುರುದೇವರ ಕುಟೀರವನ್ನು ತಲುಪುವವರೆಗೂ ನನ್ನ ನಡಿಗೆಯಿಂದ ಅರಣ್ಯದ ಶಾಂತನಾದಕ್ಕೆ ಭಂಗ ಉಂಟಾಗದಂತೆ ಎಚ್ಚರ ವಹಿಸಿದ್ದೆ. ಆ ಅರಣ್ಯದ ಗಾನವನ್ನು ಆಲಿಸುವಾಗ ಒಬ್ಬನ ಕಿವಿಗಳ ಸೂಕ್ಷ್ಮತೆಯು ಹೆಚ್ಚಾಗಿ ದೂರ ದೂರದ ಸಣ್ಣ ಸಣ್ಣ ದನಿಗಳನ್ನು ಕೇಳಬಹುದಾಗಿತ್ತು. ಗುರುದೇವರು ಯಾವಾಗಲೂ ಧ್ಯಾನದ ಸ್ಥಿತಿಯಲ್ಲೇ ಇರುತ್ತಿದ್ದರು. ಸ್ವಲ್ಪ ಹೊತ್ತಿನವರೆಗೆ ಮಾತ್ರ ಅವರು ಧ್ಯಾನವಿಲ್ಲದ ಸ್ಥಿತಿಯಲ್ಲಿ ಲಭ್ಯವಿರುತ್ತಿದ್ದರು. ಈ ಎರಡೂ ಸ್ಥಿತಿಗಳಲ್ಲಿ ಅವರು ನನ್ನನ್ನು ಭೇಟಿ ಮಾಡುತ್ತಿದ್ದರು. ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಅವರು ತಮ್ಮ ಸೂಕ್ಷ್ಮ ಚಿತ್ತದಿಂದ ಸಂಪರ್ಕಿಸುತ್ತಿದ್ದರು. ಅವರ ಶರೀರದಲ್ಲಿ ಒಂದು ಅದ್ಭುತವಾದ ಆಕರ್ಷಣೆ ಇತ್ತು. ಒಮ್ಮೆ ನೋಡಿದರೆ ನಿರಂತರವಾಗಿ ನೋಡುತ್ತಿರಬೇಕೆಂಬ ಹಂಬಲ ಉಂಟಾಗುತ್ತಿತ್ತು. ಅವರ ಶರೀರವು ಸುಂದರ ಹಾಗೂ ಒಳ್ಳೆಯ ಆಯಕಟ್ಟಿನಿಂದ ಇತ್ತೆಂದು ಅರ್ಥವಲ್ಲ. ಅವರ ಆತ್ಮ ಸುಂದರ ಹಾಗೂ ಆಕರ್ಷಣೀಯವಾಗಿತ್ತು. ವರ್ಷಗಟ್ಟಲೆ ಧ್ಯಾನ ಮಾಡಿ ಅವರ ಶರೀರ ಕ್ಷೀಣಿಸಿತ್ತು. ಆದರೆ ಅವರ ಆತ್ಮವು ಶುದ್ಧ ಹಾಗೂ ಪವಿತ್ರವಾಗಿತ್ತು. ಆದ್ದರಿಂದಲೇ ಒಂದು ರೀತಿಯ ಸೂಜಿಗಲ್ಲಿನಂತಹ ಶಕ್ತಿ ಅವರ ಶರೀರದಲ್ಲುಂಟಾಗಿ ಅವರ ಸಾನ್ನಿಧ್ಯದಲ್ಲಿ ಆತ್ಮಶಾಂತಿ ಸಿಗುತ್ತಿತ್ತು. ಪರಮಾತ್ಮನ ಧ್ಯಾನ ಮಾಡುತ್ತಾ ಮಾಡುತ್ತಾ ಸದ್ಗುರುವು ತಮಗೆ ಸ್ವಂತ ಅಸ್ತಿತ್ವವೇ ಇಲ್ಲವೆಂಬಂತೆ ಧ್ಯಾನದಲ್ಲಿ ಲೀನವಾಗಿ ಬಿಡುತ್ತಾರೆಂದು ನನಗೆ ಒಮ್ಮೊಮ್ಮೆ ಅನ್ನಿಸುತ್ತಿತ್ತು. ಸದ್ಗುರುವಿನ ಸ್ವಂತ ಅಸ್ತಿತ್ವವು ನಾಶಗೊಂಡಾಗ ಅಲ್ಲಿ ಪರಮಾತ್ಮನ ಶಕ್ತಿ ತನ್ನಿಂದ ತಾನೇ ಮೇಲೇರುತ್ತದೆ. ಆಗ ಸದ್ಗುರುವಿನ ಅಸ್ತಿತ್ವ ಅಳಿಸಿ ಅವರು ಕೇವಲ ಪರಮಾತ್ಮನ ಶಕ್ತಿ ವಾಹಕರಾದಾಗ ಪರಮಾತ್ಮನ ಶಕ್ತಿ ಅವರ ಮಾಧ್ಯಮದ ಮೂಲಕ ಹರಿಯಲಾರಂಭಿಸುತ್ತದೆ. ಆಗ ನಮ್ಮ ಆತ್ಮಕ್ಕೂ ಪರಮಾತ್ಮನ ಶಕ್ತಿಯಿಂದ ಅಧಿಕ ಆನಂದ ಸಿಕ್ಕಿ ಅದು ಪುಳಕಿತಗೊಳ್ಳುತ್ತದೆ. ಆ ಅನುಭವವನ್ನು ಪಡೆದು ಸಂತೋಷವನ್ನು ಅನುಭವಿಸಲು ನಮ್ಮೊಳಗೆ ಆತ್ಮವಿರುವುದರಿಂದ ಮಾತ್ರ ಸಾಧ್ಯವಾಗಿದೆ. ಅಂತಹ ಆನಂದವನ್ನು ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಒಬ್ಬ ಅನುಭವಿಸಿದ ಆನಂದವನ್ನು ಬರೆದಿಡಲು ಸಾಧ್ಯವಿಲ್ಲ. ಆತ್ಮದ ಆನಂದವನ್ನು ಕೇವಲ ಅನುಭವಿಸಬಹುದಷ್ಟೆ. ಹಾಗಾಗಿ ನನಗೆ ಅನ್ನಿಸುತ್ತಿತ್ತೇನೆಂದರೆ ಸದ್ಗುರುವು ಏನನ್ನೂ ಕೊಡುವುದಿಲ್ಲ. ಸದ್ಗುರುವು ಕೊಡುವ ಪ್ರಕ್ರಿಯೆಯ ಆಚೆ ಇರುತ್ತಾರೆ. ಹಾಗೆಯೇ ನಾವು ಗುರುವಿನ ಸಾನ್ನಿಧ್ಯದಲ್ಲಿ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಪಡೆಯುವುದು ಕೇವಲ ಶಾರೀರಿಕ ಹಂತದಲ್ಲಿ ನಡೆಯುವಂತಹದ್ದು. ಸದ್ಗುರುವಿನ ಸಾನ್ನಿಧ್ಯವನ್ನು ಕೇವಲ ಅನುಭವಿಸಬಹುದಷ್ಟೆ. ಸದ್ಗುರು ತಮ್ಮನ್ನೇ ತಾವು ಪ್ರದರ್ಶಿಸಿಕೊಳ್ಳುವುದಿಲ್ಲ. ಈ ಕಾರಣಕ್ಕಾಗಿ ಜನರಿಗೆ ಅವರನ್ನು ತಲುಪುವುದು ಕಠಿಣವಾಗುತ್ತದೆ.
ನಮ್ಮ ಆತ್ಮದ ಶುದ್ಧತೆ ಮಾತ್ರ ಅವರ ಸಮೀಪಕ್ಕೆ ಕರೆದೊಯ್ಯಲು ಸಾಧ್ಯ. ಚೈತನ್ಯವು ಗುರುದೇವರ ರೋಮದಿಂದ ಹರಿದು ಬರುತ್ತಿತ್ತು. ಅವರು ನಡೆಯುವಾಗ ಅವರು ಹೆಜ್ಜೆ ಇಟ್ಟನೆಲ್ಲ, ಅವರು ಎಲ್ಲೆಲ್ಲಿ ತಮ್ಮ ಕೈಯನ್ನು ಇಡುತ್ತಿದ್ದರೋ ಆ ಜಾಗ, ಅವರ ಕೈ ಸ್ಪರ್ಶಕ್ಕೊಳಗಾದ ವಸ್ತುಗಳು ಇವೆಲ್ಲವೂ ನಿರ್ಜೀವ ವಸ್ತುಗಳಾದರೂ ಅವರ ಚೈತನ್ಯವನ್ನು ಅನುಭವಿಸುತ್ತಿದ್ದವು. ಇವೆಲ್ಲ ಅವರ ಸಾನ್ನಿಧ್ಯವನ್ನು ಪಡೆಯುವಾಗ ಉಂಟಾಗುವ ಕ್ಷಣಿಕ ಚಮತ್ಕಾರಗಳು. ಪರಮಾತ್ಮ ಈ ಅನುಭವವನ್ನು ಎಲ್ಲರಿಗೂ ಕೊಡುತ್ತಾನೆ. ಕೆಲವರು ಮಾತ್ರ ಪರಮಾತ್ಮನ ಚೈತನ್ಯವನ್ನು ಈ ರೀತಿಯಾಗಿ ಗ್ರಹಣ ಮಾಡಿಕೊಂಡರೆ, ಇನ್ನು ಕೆಲವರಿಗೆ ಅದು ಸಾಧ್ಯವಾಗುವುದಿಲ್ಲವೆಂದು ನನಗೆ ಒಮ್ಮೊಮ್ಮೆ ಅನಿಸುತ್ತಿತ್ತು. ಇಂತಹ ಚೈತನ್ಯ ವರ್ಷಧಾರೆ ನಮ್ಮೆದುರಿಗೆ ಸುರಿಯುತ್ತಿರುವಾಗ ನಮ್ಮ ಚಿತ್ತ ಎಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಎಂಬುದು ಮುಖ್ಯ. ಒಂದು ದಿನ ಬೆಳಗ್ಗೆ ಗುರುದೇವರು ಅವರ ಧ್ಯಾನದಿಂದ ಹೊರಬಂದು ನನ್ನನ್ನು ಅವರೊಂದಿಗೆ ನದಿಯ ಕಡೆ ಸ್ನಾನಕ್ಕಾಗಿ ಕರೆದುಕೊಂಡು ಹೋದರು. ಅವರು ಮುಂದೆ ನಡೆಯುತ್ತಿದ್ದರು, ನಾನು ಅವರ ಹಿಂದೆಯೇ ನಡೆಯುತ್ತಿದ್ದೆ. ಅವರ ಹಿಂದೆ ಹೀಗೆ ನಡೆಯುವಾಗ ಬಹಳಷ್ಟು ಎಚ್ಚರಿಕೆ ವಹಿಸುವ ಅಗತ್ಯವಿತ್ತು. ಅವರು ಹೆಜ್ಜೆ ಇಟ್ಟಲ್ಲಿ ನಾನು ಹೆಜ್ಜೆ ಇಡುವಂತಿರಲಿಲ್ಲ. ಯಾಕೆಂದರೆ ಗುರುದೇವರು ಯಾವ ಜಾಗದಲ್ಲಿ ತಮ್ಮ ಕಾಲನ್ನು ಇಡುತ್ತಿದ್ದರೋ ಅಲ್ಲಿ ಮಣ್ಣು ಚೈತನ್ಯದ ಕಂಪನವನ್ನು ಪಡೆಯುತ್ತಿತ್ತು. ಅಂತಹ ಪವಿತ್ರಗೊಂಡ ಜಾಗದಲ್ಲಿ ನಾನು ಹೇಗೆ ಹೆಜ್ಜೆ ಇಡಲು ಸಾಧ್ಯ? ಸೋಜಿಗಲ್ಲಿನಂತೆ ನನ್ನನ್ನು ಅವರ ಹಿಂದೆ ಎಳೆಸಿಕೊಂಡು ಹೋಗುತ್ತಿದ್ದಾಗ ನಾನು ಅಂತಹ ಪವಿತ್ರ ಸ್ಥಾನಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾ ನಡೆಯುತ್ತಿದ್ದೆ. ನನ್ನ ಗಮನವೆಲ್ಲ ಗುರುದೇವರು ಹೆಜ್ಜೆ ಇಟ್ಟ ಸ್ಥಳಗಳ ಮೇಲೆ ಇರುತ್ತಿತ್ತು. ಕ್ರಮೇಣ ಅಭ್ಯಾಸ ಬಲದಿಂದ ಅವರ ಹಿಂದೆ ಈ ರೀತಿಯಾಗಿ ನಡೆಯುವುದು ಸುಲಭವಾಗುತ್ತಿತ್ತು. ನಾನು ನದಿಯ ದಂಡೆಯ ಹತ್ತಿರವೇ ಸ್ನಾನ ಮಾಡಲು ನಿರ್ಧರಿಸಿದೆ. ಆದರೆ ಗುರುದೇವರು ನೀರಿನ ಇನ್ನಷ್ಟು ಆಳಕ್ಕೆ ಹೋಗಿ ಸ್ನಾನ ಮಾಡಿದರು. ನದಿಯ ದಂಡೆಯ ಬಳಿ ಚಿಕ್ಕ ಚಿಕ್ಕ ಏಡಿಮರಿಗಳು ಓಡಾಡುವುದನ್ನು ನೋಡಿದೆ. ಪ್ರಾಯಶಃ ಅವುಗಳು ಆಗ ತಾನೇ ಹುಟ್ಟಿರಬೇಕು. ಅವೆಲ್ಲ ನೀರಿನ ಕಡೆ ಓಡುತ್ತಿದ್ದವು. ಗುರುದೇವರು ಸ್ನಾನ ಮುಗಿಸಿ ಎದುರು ಬದಿಯ ಬೆಟ್ಟದ ಕಡೆ ನಡೆಯಲಾರಂಭಿಸಿದರು. ಆ ಬೆಟ್ಟ ನಾವು ಇದ್ದ ಬೆಟ್ಟಕ್ಕೆ ನೇರವಾಗಿ ಆಚೆ ಬದಿಯಲ್ಲಿತ್ತು. ಆದರೆ ನಾವು ಏತಕ್ಕೆ ಅಲ್ಲಿ ಹೋಗುತ್ತಿದ್ದೇವೆ ಎಂದು ಅವರನ್ನು ಕೇಳಲು ಧೈರ್ಯವಿರಲಿಲ್ಲ. ನಾನು ಕೂಡ ಅವರ ಹಿಂದೆ ನಡೆಯಲಾರಂಭಿಸಿದೆ. ಅಲ್ಲಿ ಮಾರ್ಗವೇ ಇರಲಿಲ್ಲ. ಕಲ್ಲುಗಳನ್ನು ಪೊದೆಗಳನ್ನು ಬದಿಗೆ ಸರಿಸುತ್ತಾ ದಾರಿ ಮಾಡಿಕೊಂಡು ಆ ಬೆಟ್ಟವನ್ನು ಹತ್ತಬೇಕಾಗಿತ್ತು. ಮೇಲೆ ಏರುತ್ತಿದ್ದಂತೆ ನನಗೆ ನಡೆಯಲು ಸ್ವಲ್ಪ ಕಷ್ಟವಾಗುತ್ತಿತ್ತು. ಈಗ ನಾವು ಸಾಕಷ್ಟು ಮೇಲೆ ಹತ್ತಿದ್ದೆವು. ಅಷ್ಟರಲ್ಲಿ ಚೈತನ್ಯ ಹೆಚ್ಚು ಕಡಿಮೆ ಎಲ್ಲೆಡೆ ಹರಡಿಕೊಂಡಿರುವಂತೆ ಅನಿಸತೊಡಗಿತು. ಇಡೀ ಬೆಟ್ಟದಲ್ಲಿ ಎಷ್ಟೊಂದು ಚೈತನ್ಯ ಶಕ್ತಿ ಇತ್ತೆಂದರೆ ನಾನು ಆಗಾಗ್ಗೆ ಧ್ಯಾನ ಸ್ಥಿತಿಗೆ ಹೋಗುತ್ತಿರುವಂತೆ ಅನಿಸುತ್ತಿತ್ತು. ಈಗ ನಾವು ಸಾಕಷ್ಟು ಎತ್ತರ ಹತ್ತಿದ್ದೆವು. ಅಲ್ಲಿಂದ ಆ ಎತ್ತರದಿಂದ ನದಿಯು ನೋಡಲು ಅತ್ಯಂತ ಸುಂದರಮಯವಾಗಿತ್ತು. ಅಲ್ಲಿಂದ ಎದುರುಗಡೆಯ ಬೆಟ್ಟ ಸರಿಯಾಗಿ ಕಣ್ಣಿಗೆ ಕಾಣುತ್ತಿತ್ತು. ಆ ಬೆಟ್ಟ ಈ ಬೆಟ್ಟಕ್ಕಿಂತ ಚಿಕ್ಕದಾಗಿತ್ತು. ಗುರುದೇವರ ಕುಟೀರ ಆ ಬೆಟ್ಟದಲ್ಲಿತ್ತು. ಆದರೆ ಅಲ್ಲಿ ಕಾಡು ಎಷ್ಟು ದಟ್ಟವಾಗಿತ್ತೆಂದರೆ ಗುರುದೇವರ ಕುಟೀರ ಇಲ್ಲಿಂದ ಕಾಣುತ್ತಿರಲಿಲ್ಲ. ನಾವು ತುಂಬ ಮೇಲೆ ಹತ್ತಿದೆವು. ನಾವು ಬಹಳಷ್ಟು ಹೊತ್ತು ನಡೆಯುವುದರಲ್ಲೇ ಕಳೆದುದರಿಂದ ಈಗ ಸೂರ್ಯ ಮುಳುಗೋ ಹೊತ್ತಾಗಿದ್ದರೂ ನಮಗೆ ಗೊತ್ತಾಗಲೇ ಇಲ್ಲ. ಇದರ ಅರ್ಥ ನಾವು ಇಡೀ ದಿನ ನಡೆದಿದ್ದೆವು. ಹಾಗೆಯೇ ಆ ಬೆಟ್ಟದ ತುದಿಯನ್ನು ತಲುಪಿದೆವು. ಬೆಟ್ಟವನ್ನು ಹತ್ತುವ ಹಾದಿ ಕಷ್ಟವಾಗಿರಲಿಲ್ಲ. ಆದರೆ ಅಲ್ಲಿ ದಾರಿ ಎಂಬುದೇ ಇರಲಿಲ್ಲ. ಅಲ್ಲಿ ಅನೇಕ ವಿವಿಧ ಹಕ್ಕಿಗಳ ಸುಂದರವಾದ ಗೂಡುಗಳಿದ್ದವು. ಸಂಜೆಯಾಗಿದ್ದರಿಂದ ಅವುಗಳು ಗೂಡುಗಳಿಗೆ ಹಿಂತಿರುಗುತ್ತಿದ್ದವು. ಸಾಯಂಕಾಲವಾಗುವ ಮುನ್ನ ನಾವು ಆ ಬೆಟ್ಟದ ತುದಿಗೆ ತಲುಪಿದ್ದೆವು. ಬೆಟ್ಟದ ತುದಿಯನ್ನು ತಲುಪಿದಾಗ ಅಲ್ಲಿ ಒಂದು ದೊಡ್ಡ ಉಚ್ಚಾಸನದಂತಹ ಶಿಲೆ ಇತ್ತು. ಗುರುದೇವರು ಹೋಗಿ ಆ ಕಲ್ಲು ಹಾಸಿಗೆ ಮೇಲೆ ಕುಳಿತರು. ನನ್ನನ್ನು ಅವರ ಬಳಿ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಹಾಗಾಗಿ ನಾನು ಹೋಗಿ ಆ ಕಲ್ಲಿನ ಆಸನದ ಮೇಲೆ ಕುಳಿತುಕೊಂಡೆ.
ನಾನು ಕುಳಿತ ತಕ್ಷಣ ಶೀತಲ ಅಲೆಯೊಂದು ಆ ಶಿಲೆಯಿಂದ ಹೊರಟು ನನ್ನ ಮೂಲಾಧಾರ ಚಕ್ರದ ಮೂಲಕ ಸಹಸ್ರಾರ ಚಕ್ರದ ಕಡೆ ಹೋಗಿ ಒಂದು ರೀತಿಯ ತಣ್ಣನೆಯ ವಿದ್ಯುತ್ ತಲ್ಲಣದಂತೆ ಚೈತನ್ಯವು ನನ್ನ ಮೂಲಕ ಹರಿಯಲಾರಂಭಿಸಿತು. ಆನಂತರ ಆ ಕಂಪನವು ಶರೀರದ ಒಳಗಿನಿಂದ ಹೊರಗೆ ಇಡೀ ಶರೀರದಲ್ಲಿ ಹರಿದಾಡಿದಂತೆ ಅನುಭವವಾಯಿತು. ನನ್ನ ಇಡೀ ಶರೀರವು ಚೈತನ್ಯಮಯವಾಗಿ ನನ್ನ ಶರೀರದ ಮಿಡಿತ ನಿಂತು ಹೋದಂತೆ ಅನಿಸಿತು. ಅಷ್ಟರಲ್ಲಿ ರಾತ್ರಿಯಾಗಿ ಬಿಟ್ಟಿತ್ತು. ಗುರುದೇವರ ದೇಹ ಚಿನ್ನದಂತಹ ದಿವ್ಯ ಬೆಳಕಿನ ಪುಂಜವಾಗಿ ಬದಲಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಅವರ ದೇಹ ಅಗೋಚರವಾಯಿತು. ನನಗೆ ಇದೆಲ್ಲವೂ ಒಟ್ಟಾರೆ ಹೊಸತೊಂದು ಅನುಭವವಾಗಿತ್ತು. ಇಂತಹ ಒಂದು ಅನುಭವ ನನ್ನ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಆ ಕಪ್ಪು ಶಿಲೆಯ ಆಸನವು ಎಷ್ಟು ಶೀತಲವಾಗಿತ್ತೆಂದರೆ ಅದು ನೀರ್ಗಲ್ಲಿನಿಂದ ಮಾಡಲ್ಪಟ್ಟಿರುವಂತೆ ಅನಿಸತೊಡಗಿತು. ನನ್ನ ದೇಹದ ಚೈತನ್ಯ ನಿಧಾನವಾಗಿ ಸಮಾಪ್ತಗೊಳ್ಳುತ್ತಿತ್ತು. ದಿನಪೂರ್ತಿ ಆ ಬೆಟ್ಟವನ್ನು ಹತ್ತಿ ಉಂಟಾದ ಆಯಾಸ ಎಲ್ಲಿ ಹೋಯಿತೆಂದು ಗೊತ್ತಿಲ್ಲ. ನಿಧಾನವಾಗಿ ನನ್ನ ಚೇತನಾ ಶಕ್ತಿಯು ನನ್ನನ್ನು ಬಿಟ್ಟು ಹೋಗುತ್ತಿತ್ತು. ಹೇಗೆಂದರೆ ನಾನೇ ಸಮಾಪ್ತಗೊಂಡಂತೆ ನನ್ನಲ್ಲಿದ್ದ ನಾನು ಎಂಬ ಭಾವನೆ ಕೊನೆಗೊಳ್ಳುತ್ತಿತ್ತು. ನಂತರ ನಾನು ಎಂಬ ಅಸ್ತಿತ್ವ ತೊಲಗಿ ಅವರು ಆಗತೊಡಗಿದೆ. ಆಮೇಲೇನಾಯಿತೆಂದು ಗೊತ್ತಿಲ್ಲ. ನಾನು ಚೇತನವನ್ನು ಕಳೆದುಕೊಂಡಿದ್ದೆ. ಬೆಳಗ್ಗೆ ಎದ್ದಾಗ ನಾನು ಗುರುದೇವರ ಪಕ್ಕದಲ್ಲಿ ಆ ದೊಡ್ಡ ಶಿಲೆಯ ಆಸನದಲ್ಲಿ ಕುಳಿತಿದ್ದೆ. ಎಷ್ಟು ದಿನಗಳು ಕಳೆದು ಹೋಗಿದ್ದವೆಂದೂ ಗೊತ್ತಿಲ್ಲ. ನನಗೆ ಪ್ರಜ್ಞೆ ಬಂದಿದ್ದರೂ ನನ್ನ ಶರೀರದ ಮೇಲೆ ನನಗೆ ನಿಯಂತ್ರಣವಿರಲಿಲ್ಲ. ಇಡೀ ಶರೀರ ಜೋಮು ಹಿಡಿದಂತೆ ಇತ್ತು. ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಕಾಲು ಬೆರಳಿನಲ್ಲಿ ಒಂದು ಚಲನೆ ಉಂಟಾಯಿತು. ನಂತರ ನನ್ನ ಕೈ ಬೆರಳುಗಳಲ್ಲಿ ಚಲನೆಯುಂಟಾಯಿತು. ಅದಾದ ನಂತರ ನನಗೆ ನನ್ನ ಶರೀರದ ಮೇಲೆ ನಿಯಂತ್ರಣ ಉಂಟಾಗಿ ಕೈಕಾಲುಗಳನ್ನು ಅಲ್ಲಾಡಿಸಬಹುದಾಗಿತ್ತು. ಈಗ ಪ್ರಕಾಶವಾದ ಬೆಳಕಿದ್ದುದರಿಂದ ಬೆಳಕಿನಲ್ಲಿ ಆ ದೊಡ್ಡ ಕಲ್ಲಿನ ಹಾಸಿಗೆಯನ್ನು ನೋಡಿ ಅದು ನಿಜವಾಗಿಯೂ ಎಷ್ಟು ದೊಡ್ಡದಾಗಿದೆ ಎಂದು ಮನವರಿಕೆಯಾಯಿತು. ಆ ದೊಡ್ಡ ಚಪ್ಪಡಿ ಕಲ್ಲಿನ ಒಂದು ಬದಿ ಪೂರ್ತಿಯಾಗಿ ಚಪ್ಪಟೆಯಾಗಿತ್ತು. ಇನ್ನೊಂದು ಬದಿಯು ಚಪ್ಪಟೆಯಾಗಿ ವೇದಿಕೆಯಂತಿತ್ತು. ಅಷ್ಟು ದೊಡ್ಡ ಕಲ್ಲನ್ನು ಇಷ್ಟು ಎತ್ತರಕ್ಕೆ ಹೇಗೆ ತಂದಿರಬಹುದೆಂದು ಆಶ್ಚರ್ಯವಾಗುತ್ತಿತ್ತು. ಆ ಕಲ್ಲು ಹಾಸಿಗೆ ಮೇಲೆ ಕುಳಿತಾಗ ಅಲ್ಲಿಂದ ಕೆಳಗೆ ನದಿಯನ್ನು ನೋಡಬಹುದಾಗಿತ್ತು. ಆ ಕಲ್ಲಿನ ಸುತ್ತಲೂ ದಟ್ಟವಾದ ಕಾಡಿತ್ತು. ಅದು ಶಾಂತವಾದ ಪ್ರದೇಶವಾಗಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಗುರುದೇವರು ಮಾತು ಆರಂಭಿಸಿದರು. ನಾನು ಈ ಕಲ್ಲಿನ ಮೇಲೆ ಕುಳಿತು ತಪಸ್ಸು ಮಾಡಿದ್ದೇನೆ. ಕೆಲವೊಮ್ಮೆ ಒಂದೇ ಬಾರಿಗೆ ವರ್ಷಗಳವರೆಗೆ ಈ ಕಲ್ಲಿನ ಮೇಲೆ ಕುಳಿತು ತಪಸ್ಸು ಮಾಡಿದ್ದೇನೆ. ಈ ಜಾಗವನ್ನು ನನ್ನ ಗುರುಗಳು ಆರಿಸಿದ್ದರು. ಹಾಗೆಯೇ ಈ ಸ್ಥಾನದಲ್ಲಿ ನನ್ನ ಗುರುದೇವರು ದೇಹತ್ಯಾಗ ಮಾಡಿದರು. ಅವರ ದೇಹತ್ಯಾಗದ ನಂತರ ಅಂತಿಮ ಸಂಸ್ಕಾರವನ್ನು ನಾನು ಇದೇ ಸ್ಥಾನದಲ್ಲಿ ನೆರವೇರಿಸಿದೆನು. ಅಂದಿನಿಂದ ಇಂದಿನವರೆಗೆ ನಾನು ಈ ಸ್ಥಾನಕ್ಕೆ ಬಿಗಿದುಕೊಂಡಿದ್ದೇನೆ. ನನಗೆ ಈ ಸ್ಥಳವನ್ನು ಬಿಡಲು ಸಾಧ್ಯವಿಲ್ಲ. ನಿನ್ನನ್ನು ಭೇಟಿಯಾಗುವುದಕ್ಕೋಸ್ಕರ ಆ ಎದುರು ದಿಕ್ಕಿನ ಬೆಟ್ಟದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ನಿನಗಾಗಿ ಕಾಯುತ್ತಿದ್ದೆ. ಪರಮಾತ್ಮ ಎಲ್ಲರನ್ನೂ ಒಂದೇ ರೂಪದಲ್ಲಿ ಸೃಷ್ಟಿಸಿ ಎಲ್ಲರಿಗೂ ಆಧ್ಯಾತ್ಮಿಕ ಪ್ರಗತಿ ಹೊಂದಲು ಸಮಾನವಾದ ಅವಕಾಶ ಕೊಟ್ಟಿದ್ದಾನೆ. ಕೆಲವು ಆತ್ಮಗಳು ಆ ಅವಕಾಶವನ್ನು ಉಪಯೋಗಿಸಿಕೊಂಡರೆ ಇನ್ನು ಕೆಲವು ಉಪಯೋಗಿಸಿಕೊಳ್ಳುವುದಿಲ್ಲ. ಪ್ರತಿಯೊಂದು ಆತ್ಮಕ್ಕೂ ಮೋಕ್ಷವನ್ನು ಪಡೆಯಲು ಸಮಾನ ಅವಕಾಶವಿದೆ. ನಿನಗೂ ನನಗೂ ಯಾವುದೇ ವ್ಯತ್ಯಾಸವಿಲ್ಲ. ಇಬ್ಬರನ್ನು ಪರಮಾತ್ಮ ಒಂದೇ ಬಗೆಯಾಗಿ ಸೃಷ್ಟಿಸಿದ್ದಾನೆ. ಯಾವುದೇ ಆತ್ಮ ಮೇಲು ಅಥವಾ ಕೀಳಲ್ಲ. ಅದು ಆಕಾಶದಿಂದ ಬೀಳುವ ನೀರಿನ ಹನಿಯಂತೆ ಶುದ್ಧ ಹಾಗೂ ಪವಿತ್ರವಾಗಿರುತ್ತದೆ. ಆನಂತರ ಆ ನೀರಿನ ಹನಿ ಎಲ್ಲಿ ಬೀಳುತ್ತದೆ, ಯಾರ ಸಾನ್ನಿಧ್ಯವನ್ನು ಪಡೆಯುತ್ತದೆ, ಯಾವ ರೂಪವನ್ನು ಪಡೆಯುತ್ತದೆ ಎಂಬುದರ ಮೇಲೆ ನಿರ್ಧರಿತವಾಗುವಂತಹದ್ದು. ಆದ್ದರಿಂದ ನೀನು ಕೂಡ ನನ್ನ ಧ್ಯಾನದ ಸ್ಥಿತಿಯನ್ನು ತಲುಪಬಹುದಾದಷ್ಟು ಆತ್ಮವಿಶ್ವಾಸವನ್ನು ನಿನ್ನೊಳಗೆ ಜಾಗೃತಗೊಳಿಸು. ಪ್ರತಿಯೊಂದು ಆತ್ಮದ ಮೂಲ ಸ್ವರೂಪವನ್ನು ಪರಮಾತ್ಮನು ಒಂದೇ ರೀತಿಯಾಗಿ ನಿರ್ಮಾಣ ಮಾಡಿದ್ದಾನೆ. ಪ್ರತಿಯೊಂದು ಜನ್ಮದಲ್ಲಿ ಆ ಆತ್ಮವು ಯಾವ ಯಾವ ಆತ್ಮಗಳ ಸಾನ್ನಿಧ್ಯವನ್ನು ಪಡೆಯುತ್ತದೆಯೋ, ಯಾರ ಸಾಂಗತ್ಯದಲ್ಲಿ ಇರುತ್ತದೆಯೋ
ಅವುಗಳ ಪ್ರಭಾವ ಆ ಆತ್ಮದ ಮೇಲೆ ಆಗುತ್ತದೆ. ಅದು ಹೇಗೆಂದರೆ, ಮನುಷ್ಯನು ಅವನ ಜೀವನದ ಪ್ರಯಾಣದಲ್ಲಿ ಯಾರ್ಯಾರೊಂದಿಗೆ ಸ್ನೇಹ ಸಹವಾಸಗಳನ್ನು ಬೆಳೆಸಿಕೊಂಡಿರುತ್ತಾನೋ ಅವರ ಪ್ರಭಾವ ಅವನ ವ್ಯಕ್ತಿತ್ವದ ಮೇಲೆ ಬೀರುವ ಹಾಗೆ ಪರಮಾತ್ಮನು ಇಡೀ ವಿಶ್ವದ ಸಂಚಾಲಕನಾಗಿ ಕಾರ್ಯನಿರ್ವಹಿಸುವ ಶಕ್ತಿಯಾಗಿದ್ದು, ಆ ಶಕ್ತಿಗೆ ಯಾವುದೇ ಪ್ರಿಯ ಅಥವಾ ಅಪ್ರಿಯವೆಂಬ ಹೋಲಿಕೆ ಇರುವುದಿಲ್ಲ. ಆ ಶಕ್ತಿಗೆ ಎಲ್ಲರೂ ಸಮಾನರು. ಪ್ರತಿಯೊಂದು ಆತ್ಮಕ್ಕೆ ಉತ್ಕ್ರಾಂತಿಗೊಳ್ಳುವ ಪೂರ್ಣ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಆ ಉತ್ಕ್ರಾಂತಿ ನಮ್ಮ ಸುತ್ತಲಿನ ಸಾಮೂಹಿಕತೆಯನ್ನು ಅವಲಂಬಿಸಿದೆ. ಎಲ್ಲವೂ ನಮಗೆ ಯಾವ ರೀತಿಯ ಸಾಮೂಹಿಕತೆ ದೊರೆಯುತ್ತದೆ ಎಂಬುದನ್ನು ಹೊಂದಿಕೊಂಡಿದೆ. ಹಲವಾರು ವರ್ಷಗಳ ಹಿಂದೆ ನನ್ನ ಗುರುದೇವರು ಇದೇ ಕಲ್ಲಿನ ಮೇಲೆ ಕುಳಿತು ನನಗೆ ಇದೇ ಜ್ಞಾನವನ್ನು ನೀಡಿದ್ದರು. ಅವರು ಕೊಟ್ಟ ಈ ಜ್ಞಾನದಿಂದಾಗಿ ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿ ನಾನು ಒಬ್ಬ ಗುರುವಾಗಬಲ್ಲೆ ಎಂಬುದನ್ನು ಕಂಡುಕೊಂಡೆ. ನಿನ್ನಲ್ಲೂ ಆತ್ಮವಿಶ್ವಾಸ ಜಾಗೃತಗೊಂಡು ನೀನು ನನ್ನ ಹಾಗೆ ಒಬ್ಬ ಗುರುವಾಗಬೇಕೆಂದು ಇವತ್ತು ನಿನಗೂ ಆ ಜ್ಞಾನವನ್ನು ನಾನು ಇದೇ ಸ್ಥಳದಲ್ಲಿ ನೀಡುತ್ತಿದ್ದೇನೆ. ನನ್ನ ಗುರುದೇವರು ಈ ಕಲ್ಲಿನ ಮೇಲೆ ದೇಹತ್ಯಾಗ ಮಾಡಿದರು. ನಾನು ಅವರ ಮೋಕ್ಷಕ್ಕಾಗಿ ಪ್ರಾರ್ಥಿಸಿ ಅವರ ದೇಹ ಸಂಸ್ಕಾರವನ್ನು ಮಾಡಬೇಕೆಂದು ಅವರ ಕೊನೆ ಇಚ್ಛೆಯಾಗಿತ್ತು. ಅವರ ಇಚ್ಛೆಯಂತೆ ಅವರಿಗಾಗಿ ಪ್ರಾರ್ಥಿಸಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.